ಈಶ್ವರರು ತಮ್ಮ ಬೆಂಬಲಿಗರಿದ್ದಾರೆ. ಈ ಬೆಂಬಲಿಗರಷ್ಟೇ ಈ ರಾಜ್ಯದ ಪ್ರಜೆಗಳಂತಲ್ಲ, ಇಡೀ ಪ್ರಜೆಗಳು ಅಥವಾ ಆಯಾ ಶಾಸಕ ಸ್ಥಾನದ ಏರಿಯಾಗಳಿದ್ದಂಥ ಜನ ಅವ್ರನ್ನ ಸಪೋರ್ಟ್ ಮಾಡೋದು ಸಾಮಾನ್ಯದ. ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಸಂಯಮನ ಮೊದಲು ನಮ್ಮ ಪ್ರದೀಪ್ ಈಶ್ವರರು ಮಾಡಬೇಕಾಗಿತ್ತು. ಅದೇ ಕಾಲಕ್ಕೆ HDK ಅವರು ಸಹಿತ ಸಂಯಮದಿಂದ ಮಾತಾಡಬೇಕಾಗಿತ್ತು. ಅವರು ಒಂದಿಷ್ಟು ಏನೋ ಪ್ರವೋಕ್ ಆಗೋದು ಮಾತಾಡಿದಾರೆ. ಒಟ್ಟಾರೆಯಾಗಿ ಸಿಚುವೇಶನ್ದು ಏನಾಗೋದಪ್ಪ ಅಂತಂದ್ರೆ, ಈ ಜನಜಂಗಳಿ ಕೂಡಿದಪ್ಪ ಇವರು ಹೆಚ್ಚು ಒಕ್ಕಲಿಗರು ಇರೋದ್ರಿಂದ ಸಹಜವಾಗಿ ಕುಮಾರಸ್ವಾಮಿಗಳ ಬೆಂಬಲ ಸುಸ್ತಿದಾಗ್ಯದ. ಅದಕ್ಕೆ ಇವ್ರಿಗೆ ಇಲ್ಲ ನೀವು ಮಾಸಿನ ತಗೊಳ್ರಿ ಮಾಡಿ ಅನ್ನೋಂಥ ಮಾತುಗಳು ಆಗಿರ್ಬೋದು, ಇಲ್ಲಂತಲ್ಲ. ಯಾಕಂದ್ರೆ ಇಲ್ಲೇ ಪ್ರದೀಪ್ ಈಶ್ವರ್ ಅವರು ಸಹಿತ ಒಂದಿಷ್ಟು ಭಾಷೆ ಮೇಲೆ ಹಿಡಿತಿಟ್ಕೊಂಡು ಹೋಗುವಂಥದ್ದು ಭಾಳ ಮುಖ್ಯದ. ಯಾಕಂದ್ರೆ ಅದನ್ನು ಹೆಚ್ಚು ಮಾಡೋದು ನಾವು ವಿರೋಧಗಳು ಹಂಗೆ ಹೆಚ್ಚಾಗ್ತಾ ಹೋಗ್ತಾವೆ. ಆ ಕೊನೆಗೆ ಏನೋ ಕೆಂಪೇಗೌಡರ ಒಂದು ಏನೋ ಹುಟ್ಟುಹಬ್ಬದ ಸಂದರ್ಭದಲ್ಲೇ ಇದೆಲ್ಲ ಕೂಡಿ ಮಾತಾಡಿದಾಗ ಸಹಜ ನಮ್ಮ HDK ಅವ್ರ ವಿರುದ್ಧ ಇವ್ರು ಮಾತಾಡಿದಕ್ಕೆ ಅಲ್ಲಿ ಒಕ್ಕಲಿಗರೆಲ್ಲ ಒಂದು ಸ್ವಲ್ಪ, ಅದರಲ್ಲೂ HDK ಬೆಂಬಲಿಗರು ಈ ಚಪ್ಪಲ್ ಎಸೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇದು ಸಹಿತ ತಪ್ಪರ. ಕುಮಾರಸ್ವಾಮಿಗಳು ಸಹಿತ ಇದನ್ನು ನಿಲ್ಲಿಸಬೇಕಾಗಿದೆ. ಜೊತೆಗೆ ಪ್ರದೀಪ್ ಈಶ್ವರ್ ಅವರು ಏನು ಕೆಲಸ ಆಗಬೇಕಾಗಿದೆ ಅದರ ಬಗ್ಗೆ ಮಾತಾಡಬೇಕು ವಿನಃ ತಪ್ಪುಗಳು ಮಾಡಿದರೆ ಅದಕ್ಕೆ ತನಿಖೆಗೆ ನೇಮಿಸ್ರಿ, ನೆಲೆದು ಹೊಡ್ಕೊಂಬಂದ್ರೆ ದುಡ್ಡು ಮಾಡಿ ಅದನ್ನು ಕೋರ್ಟ್ ಮೂಲಕ ಏನು ಮಾಡೋದು ಮಾಡೋ ದಿಶೆಯಲ್ಲಿ ಅವರು ಉತ್ತರ ಕೊಡ್ತಾ ಇದ್ದಾರೆ. ಆದರೆ ಈ ಒಂದು ಜನರ ಭಾವನೆಗಳಿಗೆ ಧಕ್ಕೆ ಆಗುವಂಥ ಕೆಲಸವನ್ನು ಆದಷ್ಟು ಮಾಡದಿದ್ದರೆ ಒಳ್ಳೆಯದೇನೋ. ಏನೋ ಇರಲಿ, ಒಟ್ಟಿನಲ್ಲೇ ಮೀಸೆ ತಿರುವಿದ್ದು, ಚಪ್ಪಲ್ಲೇ ಎಸೆದಿದ್ದು, ಅದೇ ಕಾಲಕ್ಕೆ ರಾಮರಾಜ್ ಬನಿಯಾಮ್ಮಾರೆ 37 ಗಳಿಸಿದ್ದು ಅನ್ನುವಂಥ ಮಾತುಗಳು ಮತ್ತು ವಾಚ್ಗಳು ಅದ್ರ ಬಗ್ಗೆ ಮಾತಾಡಿದ್ದು ಈಶ್ವರ್ ಪ್ರದೀಪ್ ಅವರು ತಪ್ಪು. ಅದೇ ಕಾಲಕ್ಕೆ ಭಾವಾವೇಶಕ್ಕೊಳಗಾಗಿ ಚಪ್ಪಲಿ ಎಸೆದ್ರು ಅದು ತಪ್ಪು. ಅದೇ ಕಾಲಕ್ಕೆ ನಾವು ಹೆಂಗೆ ಗಳಿಸಿ ನಮ್ಗೆ ಗೊತ್ತದ ಇಬ್ಬರು ಹೇಳ್ಕೊಡ್ತಾರೆ. DK ಅವರು ನಾವೇನು ಲ್ಯಾಂಡ್ ಮಾಫಿಯಾ ಮಾಡಿಲ್ಲ ಅದು ಇದು ಅಂತ ಹೇಳ್ತಾರೆ. ಅದು ಇಷ್ಟು ದೊಡ್ಡ ಪ್ರಮಾಣದ ಹೆಂಗೆ ಗಳಿಸಿದ್ರು ಅನ್ನೋದಕ್ಕೆ ಇಬ್ಬರು ಉತ್ತರ ಕೊಡಬೇಕಾಗ್ತದೆ. ಇವತ್ತು ಯಾವ ರೀತಿ ಗಳಿಸಿದ್ರಿ ಏನು ಎಂದು ಅಂದ್ರೆ ಅದನ್ನ ಪ್ರದೀಪ್ ಕೇಳ್ತಾರೆ. ಏನು ಬದನೆಕಾಯಿ ಮಾಡಿ ಗಳಿಸಿದ್ರೆ ಮತ್ತೆ ಮಾಡಿ ಗಳಿಸಿದ್ರೆ ಭೂಮಿಯಿಂದ ಅಂತೇಳಿ ಅದು ಕೇಳೋದ್ರಲ್ಲಿ ಅತಿ ಆಗಬಾರ್ದು. ಯಾವುದಾದ್ರು ಗೊತ್ತದ ಓಪನ್ ಸೀಕ್ರೆಟ್ ಅದ. ಈಗೇನಪ್ಪ ಅಂತಂದ್ರೆ ನಿಮ್ಮ ಕೈಯಲ್ಲಿ ಅಧಿಕಾರದ ಏನು ಮಾಡ್ಲಿಕ್ಕೆ ಸಾಧ್ಯ ಅದ. ಫ್ರೀ ಶಿಕ್ಷಣ ಎಲ್ಲರಿಗೂ, ಫ್ರೀ ಹೆಲ್ತ್ ಕೊಡ